ಹಾಯ್ ಹಾಲ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಇವತ್ತಿನ ಆಸೆ ಧಾರಾವಾಹಿ ಸಂಚಿಕೆಯಲ್ಲಿ ಏನಾಯಿತು ಅಂತೆಲ್ಲ ನೋಡೋಣ ಬನ್ನಿ. ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ ನೋಡ್ತೀವಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಾಪ ಕಣೆ ಅವನು ಯಾವಾಗ್ಲೂ ನನ್ನ ಹತ್ರ ಬಂದು ಹೀಗೆ ಹೇಳ್ತಾನೆ ಅಂತ ಇವ್ನು ಹೇಳ್ತಿರೋದನ್ನ ನಾನು ಮಾಡಕ್ಕಾಗತ್ತಮ್ಮ. ನೀನೇ ಹೋಗಿ ಇವ್ನ ಟೀಚರ್ ಹತ್ರ ಮಾತಾಡು. ಅಮ್ಮ ನೀನು ಮಮ್ಮ ನೀನು ಮಮ್ಮ ಅಂತ ಸ್ಕೂಲಲ್ಲಿ ಹೇಳು. ಯಾಕಂದ ಈಗ ಈಗ ನನಗೆ ಹಂಗೆಲ್ಲ ಹೇಳಕ್ ಆಗಲ್ಲ. ಯಾಕಮ್ಮ? ಅದಕ್ಕೆ ಇನ್ನೂ ಟೈಮ್ ಬಂದಿಲ್ಲಪ್ಪ. ಆ ಟೈಮ್ ಯಾವಾಗ ಬರುತ್ತೆ? ಆದಷ್ಟು ಬೇಗ. ಆಮೇಲೆ ನೀನ್ ನನ್ನ ಜೊತೆ ಇರಲ್ವಾ ಅಮ್ಮ? ಇನ್ನೊಂದ್ ಸ್ವಲ್ಪ ದಿನ ವೇಟ್ ಮಾಡು. ಇಬ್ರು ಜೊತೆಲಿರೋ ಸಮಯ ಆದಷ್ಟು ಬೇಗ ಬರುತ್ತೆ. ಆದ್ರೆ ಒಂದು ಕಂದ ನಾನು ಹೇಳೋವರೆಗೂ ನಾನೇ ನಿಮ್ಮ ಅಮ್ಮ ಅಂತ ಯಾರ ಹತ್ರನೂ ಹೇಳ್ಬಾರ್ದು. ಯಾಕೆ ಹೇಳ್ಬಾರ್ದು? ನೀನು ನಮ್ಮ ಅಲ್ವಾ? ಹೇಳುದನ್ನ ಹೇಳುದನ್ನ ಸಮಾಧಾನವಾಗಿ ಹೇಳೆ. ಯಾಕೆ ಮಗು ಮೇಲೆ ಕೂಗಾಡ್ತೀಯ? ಅವ ನೀನನ್ನ ಇರಿಟೇಟ್ ಮಾಡ್ಬೇಡ. ಈ ಮನೇಲಿ ನಮ್ಮ ಅತ್ತೆ ಆ ಮೀನನ್ನ ಹೇಗೆ ನೋಡ್ಕೊತಿದ್ದಾರೆ ಅನ್ನೋದನ್ನ ನೀನೇ ನೋಡ್ದೆ ತಾನೆ. ನೋಡ್ದೆ ಕಲ್ಯಾಣಿ, ಪಾಪ ಹುಡುಗಿ ಕುಂತ್ರು ನಿಂತ್ರು ನಿಮ್ಮ ಮತ್ತೆ ಏನಾದ್ರು ಒಂದ್ ಹೇಳ್ತಾನೆ ಇರ್ತಾರೆ. ಹೀಗೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಈಗ ಸತ್ಯ ಗೊತ್ತಾದ್ರೆ ನೀನಂಗಿಂತ ಕಡೆ ಆಗ್ಬಿಡುತ್ತೆ ನನ್ನ ಪರಿಸ್ಥಿತಿ. ಕ್ರಿಶ್, ನಾನ್ ಹೇಳೋವರೆಗೂ ನಾನೇ ನಿಮ್ಮಮ್ಮ ಅಂತ ಯಾರಿಗೂ ಹೇಳ್ಬಾರ್ದು. ಹಾಗೇನಾದ್ರು ನೀನ್ ಹೇಳ್ಬಿಟ್ರೆ ನೀನ್ ಈ ಅಮ್ಮನ ಜೊತೆ ಇರೋಕ್ಕಾಗಲ್ಲ. ನಾನು ಹೇಳಿದ ಅರ್ಥ ಆಯ್ತಾ ಪುಟ್ಟ? ಅರ್ಥ ಆಯ್ತು. ಆದ್ರೆ ನೀನ್ ನನ್ಗೋಸ್ಕರ ಒಂದ್ ಮಾಡ್ತೀಯಾ? ಏನ್ ಮಾಡ್ಬೇಕು ಹೇಳು? ನಾಳೆ ಡಾಕ್ಟರ್ ನನ್ ಕಣ್ಣದು ಬ್ಯಾಂಡೇಜ್ ತೆಗಿತಾರೆ. ಬ್ಯಾಂಡೇಜ್ ತೆಗಿದ್ಮೇಲೆ ನಾನು ಎಲ್ಲಾರನ್ನೂ ನೋಡೋದಲ್ವಾ? ನೋಡ್ಬೋದು. ನಾಳೆ ನನ್ ಕಣ್ ಬಿಡ್ತಿದಾಗ ಮಣ್ಣು ನಿನ್ನನ್ನೇ ನೋಡ್ಬೇಕಂತ. ನೀನ್ ಬರ್ತೀಯ ಅಲ್ವಾ? ನೀನು ನೋಡ್ದೆ ನಾನು ಊರಿಗೆ ಹೋಗಲ್ಲ. ಸರಿ ಕಲ್ಲ. ಥ್ಯಾಂಕ್ ಯು ಅಮ್ಮ. ಅಮ್ಮ, ಕ್ರಿಶ್, ನೀವಿಬ್ರು ಬನ್ನಿ. ನಿಮ್ಮಿಬ್ರಿಗೂ ಹೋಟ್ಲಲ್ಲಿ ರೂಮ್ ಬುಕ್ ಮಾಡಿ ಅಲ್ಲಿ ಬಿಟ್ಟು ಬರ್ತೀನಿ. ಸೂರ್ಯ ಮೀರಾ ಇಬ್ರಿಗೂ ಹೇಳ್ದೆ ಹೇಗಮ್ಮ ಹೋಗೋದು? ನಿಮ್ಮಿಬ್ರು ಮನೆಯಿಂದ ಹೊರಗೆ ಕಳಿಸ್ಬೇಕು ಅಂತಾನೆ ನಾನ್ ಪ್ಲಾನ್ ಮಾಡಿ ಮನೆಯಿಂದ ಎಲ್ಲರೂ ಆಚೆ ಕಳಿಸಿರೋದು. ಅಮ್ಮ, ಮೊದಲು ಹೋಗಿ ರೆಡಿ ಆಗಮ್ಮ. ಬಾಯಿ ಮಾಡ್ಬಿಟ್ಟು ಹೊರಡ್ತಾರೆ. ಹೋಗಮ್ಮ, ಮೊದಲು ಜಾಗ ಖಾಲಿ ಮಾಡಿ ನಿಂದ. ವಯಸ್ಸಾದ ತಾಯಿನ ಮನೆಯಿಂದ ಹೊರಗಡೆ ಹಾಕೋದಿಕ್ಕೆ ಎಷ್ಟು ಮಾರ್ಗಗಳಿದೆ ಅಲ್ವಾ? ಅಮ್ಮ, ಈಗ ನನ್ನ ಕಳಿಸ್ಕೊಡ್ತೀಯಾ? ಇಲ್ಲ ಕಂದ, ಇವತ್ತು ಕಳಿಸ್ತೀನಿ, ಮತ್ತೆ ಯಾವತ್ತೂ ಕಳಿಸಲ್ಲ. ಸರಿನಾ? ವಾವ್, ನೀನವ್ರ ಸಕ್ಕದ ತುಂಬಾ ಚೆನ್ನಾಗಿ ಮಾಡಿದೀರ ನೋಡಿ. ಬಿಸಿಬೇಳೆ ಬಾತ್ನು ನಾನು ನಿಮ್ ಕಡೆ ಮಾಡಿಸ್ಬಿಟ್ಟೆ. ಸಾರಿ. ಅಯ್ಯೋ ಪರವಾಗಿಲ್ಲ ಬಿಡಿ. ನೀವು ಮಾಡ್ಬೇಕಾದ್ರೆ ಒದ್ದಾಡ್ತಿದ್ರಲ್ಲ, ಅದು ನೋಡಿ ನಾನೇ ಮಾಡ್ತೀನಿ ಅಂತ ಹೇಳಿದ್ನಲ್ಲ. ಎಲ್ಲರಲ್ಲೂ ಇಷ್ಟು ಪರ್ಫೆಕ್ಷನ್ ಹೇಗೆ ಮೀನವ್ರೆ? ಮನೆ ಕೆಲಸನೂ ಚೆನ್ನಾಗಿ ಮಾಡ್ತೀರಾ, ಅಡ್ಗೆನೂ ಅಚ್ಚುಕಟ್ಟಾಗಿ ಮಾಡ್ತೀರಾ. ಅದೆಲ್ಲ ನಮ್ಮಮ್ಮ ಹೇಳ್ಕೊಟ್ಟಿದ್ದು. ನಿಮ್ ತಾಯಿ ಹೇಳ್ಕೊಟ್ಟಿದ್ರಲ್ಲಿ ಯಾವ್ದು ತುಂಬಾ ಅಮೂಲ್ಯ ಅನ್ಸುತ್ತೆ ನಿಮ್ಗೆ? ಬೇವು ಸುಸಿ ದುಡಿಯೋದನ್ನ ಕಲ್ತಿರ್ಬೇಕು, ಕಣ್ಣೀರೊಡ್ಸಿ ಇನ್ನೊಬ್ರು ಬದುಕೆ ಆಸರೆ ಆಗಿರ್ಬೇಕು. ಇದೆರಡೆ ಅಮೂಲ್ಯವಾದ ಹೇಳ್ಕೊಟ್ಟಿರೋದಮ್ಮ. ಸಿಂಪ್ಲಿ ಗ್ರೇಟ್ ಮೀನವ್ರೆ. ಅಷ್ಟು ಬೈದ್ರು ಗೌರವ ಕೊಡ್ತೀರಾ. ಜೀವನ ಎಷ್ಟೇ ಕಷ್ಟ ಇದ್ರು ಹೋರಾಡ್ತೀರಾ. ಇನ್ನೊಬ್ರು ಸಹಾಯ ಕೇಳಿದ ತಕ್ಷಣ ಮಾಡ್ಬೇಕು ಅಂತ ಮನ್ಸ್ ಮಾಡ್ತೀರಾ. ಆದ್ರೆ ನಿಮ್ದೇ ಆದಂತ ಗುರಿ ಯಾವ್ದು ಅಲ್ವಾ ಮೀನವ್ರೆ? ಲೈಕ್ ನಾನು IAS ಆಗ್ಬೇಕು, IPS ಆಗ್ಬೇಕು. ಚಿಕ್ಕ ವಯಸ್ಸಿಂದ ನಮ್ಮ ಮನೆಯವರೆಲ್ಲ ಚೆನ್ನಾಗಿರ್ಬೇಕು ಅಂತ ಆಸೆ ಬಿಟ್ಟೆ. ಈಗ ಗಂಡನ ಮನೆಯವರೆಲ್ಲ ಚೆನ್ನಾಗಿರ್ಬೇಕು ಅಂತ ಆಸೆ ಪಡ್ತಿದ್ದೀನಿ. ನಿಮ್ಗೋಸ್ಕರ ಯಾವ ಆಸೆನೂ ಇಲ್ವಾ? ಹೇಳಿದಲ್ಲ, ಎಲ್ರೂ ಚೆನ್ನಾಗಿರ್ಬೇಕು. ಎಲ್ರೂ ಚೆನ್ನಾಗಿದ್ರೆ ನಾನು ಚೆನ್ನಾಗಿರ್ತೀನಿ. ಎಲ್ರೂ ಸಂತೋಷನೇ ನನ್ ಸಂತೋಷ. ನಮ್ಮ ಯಜಮಾನ್ರು ಯಾವಾಗ್ಲೂ ಹೇಳ್ತಿರ್ತಾರೆ, ತನ್ಗೋಸ್ಕರ ಬದ್ಕೊಂಡು ತವರಿಗೆ ಹತ್ರ ಆದ್ರೆ ಬೇರೆಯವ್ರಿಗೋಸ್ಕರ ಬದ್ಕೊಂಡು ದೇವ್ರಿಗೆ ಹತ್ರ ಆಗಿರ್ತಾನೆ ಅಂತ. ನೀವ್ ನಿಜವಾಗ್ಲೂ ತುಂಬಾ ಒಳ್ಳೆಯವರು ಮೀನಾ. ರೋಹಿಣಿ ಅಂತ ಗೆಳತಿನ ಪಡೆಯೋದಕ್ಕೆ ನಿಮ್ಮಂತ ಜೊತೆ ಜೀವನದಲ್ಲಿ 2 ದಿನ ಕಾಲ ಕಳೆದ್ರೆ ಸಾಕು. ನಮ್ ಲೈಫ್ ತುಂಬಾ ಚೆನ್ನಾಗಿರುತ್ತೆ. ಊರ್ಗ್ ಹೋದ್ಮೇಲೆ ಗಲಾಟೆ ಮಾಡ್ಬಾರ್ದು. ಆಮೇಲೆ ಅಜ್ಜಿಗೆ ಕಾಟ ಕೊಡ್ಬಾರ್ದು, ಗೊತ್ತಾಯ್ತಾ? ನೀನೇ ನೋಡ್ಕೋಬೇಕು ಚೆನ್ನಾಗೆ. ಆಮೇಲೆ ಆಟ ಆಡ್ಬೇಕಾದ್ರೆ ಬೀಳೋದು ಈ ತರದೆಲ್ಲ ಮಾಡ್ಕೋಬೇಡ, ಸರಿನಾ? ಹುಷಾರಾಗಿರ್ಬೇಕು, ಆಯ್ತಾ? ಅಮ್ಮ, ಆಯ್ತೇನಮ್ಮ, ಬೇಗ ಬಾ. ಆ ಮೀನಾ ಪೂಜೆ ಜೊತೆ ಜಾಸ್ತಿ ಹೋಗ್ತಿರಲ್ಲ. ಬಾಮ, ಬಂದ್ಯಾ? ಮೀನಾಂಟಿ ಬಂದ್ಮೇಲೆ ಯಾರಿಗೂ ತಗೋದಲ್ವಾ? ಅಯ್ಯೋ ಕ್ರಿಶ್, ನೀನ್ ಮೀನಾ ಅಂದ್ರೆ ನಾನು ನಿನ್ನ ನೋಡೋಕೆ ಬರಲ್ಲ. ನೀನ್ ಮೀನಾಂಟಿ ಬೇಕಾ ಅಮ್ಮ ಬೇಕಾ? ಅಮ್ಮ ಬೇಕು. ಅವನ್ನ ಬೈಕ್ ಇನ್ನ ಸಮಾಧಾನ ಮಾಡಕ್ಕೆ ನನ್ನ 4 ದಿನ ಬೇಕಾಗುತ್ತೆ. ಸರಿ ಸರಿ, ಬೇಗ ಬಾ. ನನ್ನ ನೀನು ಗೆಲ್ಲಲಾರೆ ತಿಳಿದು ತಿಳಿದು ಚೆಲ್ಲಬೇಸಕ್ಕೆ ಎಲ್ಲರೆದುರು ಮಾನ ಹೋಗಿ ಕೊನೆಗೆ ಮನೆಗೆ ಓಡುವೆ. ಕ್ರಿಸ್ತು, ನಿನಗೋಸ್ಕರ ತಂದಿದ್ದೀನಿ ಒಂದು ಪಿಸ್ಸು. ಇದೆಯಾ? ಏನಕ್ಕಲ್ಲದು? ನೀವ್ಯಾಕೆ ಇದನ್ನ ತರಕ್ ಹೋದ್ರಿ? ಅವ್ನು ಬೇಕು ಇದ್ರೆ ನಾನೇ ಮಾಡ್ಕೊಟ್ಟಿದ್ದೆ. ಓಹೋ, ಪೌಡರ್ನ ತಾವೇನಾದ್ರು ಅಡಿಗೆ ಮನೆಗೆ ಹೋಗಿ ಕುಕಿಂಗ್ ಮಾಡೋದು ಶುರು ಮಾಡ್ಬಿಟ್ರೆ ನಾವು ಮೂಗಿಗೆ ಸೆಂಟ್ ಹಾಕೊಂಡು ಓಡಾಡ್ಬೇಕಾಗ್ತದೆ. ಇನ್ನು ತಾವು ಅಡಿಗೆ ಮಾಡ್ತಿರೋ? ಹಂಗಂಗೆ ತಾವೇನು ಇಲ್ಲೇ ಇರೋದು? ಯಾಕೆ? ಇಲ್ಲೇನಾದ್ರು ನೋ ಪಾರ್ಕಿಂಗ್ ಬೋರ್ಡ್ ಹಾಕಿದ್ದೀರಾ? ಹಂಗಲ್ಲಂತೂ ತಾವು ಕೈ ಹಿಡಿಲ್ಲ ಅಂದ್ರೆ ಪೇಂಟಿಂಗ್ ಪದ್ಧತಿ ಏನು? ಅದು ಪಾರ್ಲರ್. ಅದು ಅದೇ ಯಾವ್ದೋ ಒಂದು ಅಲ್ಲಿಗೆ ಯಾಕೆ ಹೋಗಿಲ್ಲ? ಸ್ಟಾಫ್ ಫೋನ್ ಮಾಡಿ ಇವತ್ತು ಯಾರು ಕಸ್ಟಮರ್ ಇಲ್ಲ ಅಂತ ಹೇಳಿದ್ರು. ಯಾಕೆ? ನಿಮ್ಗೇನಾದ್ರು ಸಮಸ್ಯೆನಾ? ನಮಗೇನ್ ಸಮಸ್ಯೆ? ನಿಮ್ಮ ಕಾಲು ನಿಮ್ಮನೆಲ್ಲ ನೆಲ ಸಭಿಯವರೆಗೂ ನಿಂತ್ಕೊಳ್ಳಿ ಅಥವಾ ಕಾಲೇಜ್ ಸಭಿಯವರೆಗೂ ನಿಂತ್ಕೊಳ್ಳಿ, ಏನನ್ನ ಮಾಡ್ತೀವಿ. ಅಪ್ಪ ಕ್ರಿಸ್ತು, ತೊಗೆ ಮಡಿಕೋ. ಇದು ವಾಸಗಳು ತಿಂತಾರು ನೀನು, ನಿನ್ ಕಣ್ಕಾಣಲ್ಲ. ಸೂರ್ಯ, ನಿನ್ ಕೆಲಸ? ಅಮ್ಮ, ಇವಾಗ ಏನು ಕೆಲಸ ಇಲ್ಲ. ಯಾಕೆ ಎಲ್ಲರೂ ಆಫೀಸಲ್ಲಿ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಕೊಡ್ತಾ ಇರ್ತಾರೆ. ಸೊ ಸಂಜೆವರೆಗೂ ನಾವು ಫ್ರೀ. ಅಮ್ಮ, ನೀವು ತಿಳಿಸ್ತಾರೆ, ನಾನು ಹೋಗೋದು ಸ್ವಲ್ಪ ಮುಂದೆ ಹೋಗ್ಬಿಡ್ತೀನಿ. ಕ್ರಿಶ್, ನೀನ್ ದೋಸೆ ತಿನ್ನಲ್ಲ ತಾನೆ? ತಿಂತೀನಿ.
ಸರಿ ನಾನೇ ತಿನ್ನಿಸ್ತೀನಿ. ಅಮ್ಮ ಇವತ್ತು ಹೊರಡೋ ಪ್ಲಾನ್ ನಡೆಯಲ್ಲ, ಇಲ್ಲೇ ಇಟ್ಬಿಡಿ. ಹೇಗಿದ್ರು ಬ್ಯಾಂಡೇಜ್ ತೆಗಿಸ್ಬೇಕಲ್ಲ. ಹೌದು, ತಿಂಡಿ ತಿನ್ನಿಸ್ತಾ ಇದೆ ನನ್ ಕೈ ಅದಕ್ಕೆ ರೋಹಿಣಿ ಸಮಾಧಾನ ಮಾಡ್ತಿದ್ದಾಳಪ್ಪ. ಖಾಲಿ ಆಗ್ಬೇಕು, ಹೊಟ್ಟೆ ಫುಲ್ ಆಗ್ಬೇಕು. ಯಾವ ತಿನ್ಸಿದ್ರೆ ಏನು? ಅಪ್ಪ ಕ್ರಿಸ್ಟು, ಬೇಗ ಬೇಗ ತಿನ್ಬಿಟ್ಟು ಬಾ, ಆಟಗಳಾಡೋಣ. ಆಟ ಆಡೋ ವಯಸ್ಸಾ ನಿಮ್ದು? ಆಟ ಆಡೋದಕ್ಕೆ ವಯಸ್ಸು ಮುಖ್ಯ ಅಲ್ಲ ಕೊಡಮ್ಮ, ಮನಸ್ಸು ಮುಖ್ಯ. ಗೋರಿನಿದ್ರು ಲಗೋರಿ ಅಂದ ತಕ್ಷಣ ಟಕ್ ಅಂತ ಕಂಡು ಆಡ್ದಾರ ನಾನು. ನೀವು ಕರ್ಕೊಂಡು ಹೋಗಿ ಲಗೋರಿ ಆಡ್ತೀರಾ ನಿಮ್ಗೀರಾ? ನಾನೇ ನಿಮ್ ಗಂಡಂತರ ಪೆಂಗಿ ಅಲ್ಲಮ್ಮ. ದೇವರು ನಮಗೆ ಪುರ್ಣೆನೂ ಕೊಟ್ಟಿದ್ದಾನೆ, ಅದ್ರೊಳಗೆ ಬುದ್ಧಿನೂ ಕೊಟ್ಟಿದ್ದಾನೆ. ಎಂದಮ್ಮ ಇನ್ನ ತಿಂದು ಸಾಕು. ಇನ್ಮೇಲೆ ನಿನ್ ಕ್ರಿಕೆಟ್ ಆಡ್ಬೇಡ, ನಾನು ಹಿಂಗೆ ಮಾತಾಡ್ಕೊಡ್ತೀನಿ. ನೋಡಿನೇ ಒಂದ್ ಕಾಲಿತ್ತು ಮೇಲೆ ಕುಂಟ್ಕೊಂಡು ಮುಂದೆ ಹೋಗು. ಇದೆ ಮೂರೇ ಇದೆ ಆಟ, ಕುಂಟೆ ಬಿಲ್ಲೆ ಇದು. ಏನು ಓನ್ನೋರು ಓ ಏನೋ ಬಿಟ್ಟು ಇಷ್ಟೊಂದು ಹೊರಗಡೆ ಹೋಗ್ಬಿಟ್ಟಿದ್ರೆ? ಅದು ಪೂಜಾ ಅವರು ನೀವು ಅಪ್ರೂಪಕ್ಕೆ ಮನೆಗೆ ಬಂದಿದ್ದೀರಾ ಅಂತ ಹೇಳಿ ಅಡಿಗೆ ಮಾಡಿದ್ರು, ಅದಕ್ಕೆ ಲೇಟ್ ಆಯ್ತು. ಕೃಷಿ ಏನಾದ್ರು ತಿನ್ನ? ಮತ್ತೆ ಹಂಗೆ ಇವನ್ನ ಖಾಲಿ ಹೋಟೆಲ್ ಬಿಟ್ಬಿಡ್ತೀವ ನಾವು. ದ್ವಾಸೆಗಳು ತಿಂದ ದ್ವಾಸೆಗಳು ನಂಗೆ ಇವ್ನಿಗೆ ಯಾರು ತಿನ್ಸಿದ್ರು ಗೊತ್ತಾ? ನೀವೇನಾ? ಒಳ್ಳೆ ಕೆಲಸ ಆಯ್ತು ಬಿಡಿ. ಏನ್ ಒಳ್ಳೇದಾಯ್ತು, ತಾಯಿ ಮಗನ ತಿನ್ಸ್ದಂಗೆ ತಿನ್ಸಲು ಅವನು. ಇರ್ಲಿ ಬಿಡಿ, ಎಲ್ಲಾ ಹೆಂಗಸರಲ್ಲೂ ತಾಯ್ತನ ಅನ್ನೋದು ಹುಟ್ಟಲ್ಲೇ ಪಡ್ಕೊಂಡು ಬಂದಿರುತ್ತೆ. ಮತ್ ತಾಯಿ ನಿನಗೆ ನನ್ನ ಮಾತೇ ಅರ್ಥ ಆಗ್ತಾ ಇಲ್ವಲ್ಲೇ? ನೀವು ಮಾತಾಡ್ತಿರೋದು ನಿಮ್ಗೆ ಅರ್ಥ ಆಗ್ತಿಲ್ಲ. ಈಗ ಏನ್ ಹೇಳಿದ್ರಿ ನೀವು? ಅಯ್ಯೋ ತಾಯಿ ಅಂತ. ನಾನ್ ತಾಯಿ ಆಗಿದ್ದೀನಾ? ಆಲು ನನ್ನನ್ನ ಯಾಕೆ ಹಾಕರ್ದಿರಿ ಹೇಳಿ? ನಮ್ ನಡವಳಿಕೆಯಿಂದ. ರೋಹಿಣಿ ಅವರು ಅಷ್ಟೇ, ಈ ಮಗುನ ಹೆರ್ದೇ ಇರ್ಬೋದು, ಆದ್ರೆ ತಾಯ್ತನ ಅವರಲ್ಲೂ ಇದೆ. ಈ ಮಗು ನೋಡಿದ ತಕ್ಷಣ ನನ್ ತಾಯಿ ಅನ್ನೋ ಭಾವನೆ ಅವರಲ್ಲೂ ಬಂದಿದೆ. ಓ ಆಯ್ತು ಬಿಡಮ್ಮ, ಬಾ. ಹೂ ಮಂಗೆ ಹೂ ಕೊಡ್ಬೋದು, ಅಂದ್ರೆ ಬಾಯಿ ಮಂಗೆ ಬಾಯಿ ಕೊಡಕ್ಕಾಯ್ತದ? ಇಲ್ಲಿ ಆಡೋಡ್ಬೋದಲ್ವಾ? ಒಂದು ಪಾತಿ ಕೆಲಸ ಇದೆ, ಹೋಗಿ ಬರ್ತೀನಿ. ನಾನು ನಿಮ್ಗೋಸ್ಕರ ಏನ್ ತಂದಿದ್ದೀನಿ ನೋಡು. ಏನಂತೀ? ಕನ್ನಡಕ. ನಾಳೆ ನಿನ್ಗೆ ಈ ಬ್ಯಾಂಡೇಜ್ ತೆಗಿತಾರಲ್ಲ, ಆಮೇಲೆ ಒಂದ್ ವಾರ ನೀನು ಇದನ್ನೇ ಹಾಕೊಂಡು ಓಡಾಡ್ಬೇಕು. ಹಾಕೊಂಡ್ರೆ ನೀವು ಕಾಣ್ತೀರಾ? ನಾನು, ನಿನ್ ಫ್ರೆಂಡ್ಸು, ಮತ್ತೆ ನಿಮ್ಮ ಅಜ್ಜಿ, ಸೂರ್ಯ ಅಂಕಲ್ ಎಲ್ಲರೂ ಕಾಣಿಸ್ತಾರೆ. ಅಮ್ಮ ಎಲ್ಲಿ ನಂಗೆ ಅಮ್ಮನ್ ನೋಡ್ಬೋದಾ? ಪಾಪ ಕೃಷ್ಣಗೆ ಒಂದ್ ತಾಯಿ ನೆನಪಾಗಿರ್ಬೋದಂತೆ. ವಯಸ್ಸು ಬುದ್ಧಿ ಬಂದು ಅಪ್ಪನ್ ತೋಳಲ್ಲಿ ಆಡ್ದೋಳು ನಾನು. ನನಗೆ ಅವ್ರಿಲ್ಲ ಅನ್ನೋದನ್ನ ಸಹಿಸ್ಕೊಳ್ಳೋದಕ್ಕಾಗ್ತಿಲ್ಲ. ಇನ್ನ ತಾಯಿ ಪ್ರೀತಿನ ಅನುಭವಿಸೋ ವಯಸ್ಸು ಒಂದು. ಇವನು ಈ ತರ ಜೀವನ ಮಾಡ್ತಿದ್ದಾನೆ. ತುಂಬಾ ಪಾಪ ಅನ್ಸುತ್ತೆ ಆಂಟಿ ಇವ್ನು ನೋಡಿದ್ರೆ. ಆಂಟಿ, ನಿಮ್ ಮಗಳು ದುಬೈಯಲ್ಲಿದ್ದಾರೆ ಅಂತ ಹೇಳಿದ್ರಲ್ಲ, ಅಲ್ಲ ಕಡೆ ಪಕ್ಷ ಒಂದು ಫೋನ್ ಆದ್ರೂ ಮಾಡ್ಕೊಡಿ, ನಾನೇ ಅವ್ರ ಹತ್ರ ಮಾತಾಡ್ತೀನಿ. ಆಂಟಿ ಏನ್ ಯೋಚನೆ ಮಾಡ್ತಿದ್ದೀರಾ? ನಂಬರ್ ಕೊಡಿ. ಅದು ಅವ್ಳು ಕೆಲ್ಸದಲ್ಲಿ ಇರ್ತಾರಮ್ಮ. ಇರ್ಲಿ ಬಿಡಿ, ಫೋನ್ ಮಾಡಿದ್ರೆ ಕೆಲ್ಸದಲ್ಲಿದ್ರೆ ಪಿಕ್ ಮಾಡಲ್ವಾ? ಅಥವಾ ಮಗುಗೆ ಈ ತರ ಆಗಿದೆ ಅಂತ ಹೇಳಿದ್ರೆ ಒಂದ್ ಮಾತಾಡಲ್ವಾ? ಹಾಯ್ ಆಂಟಿ, ಊಟ ಆಯ್ತಾ? ಆಯ್ತಮ್ಮ, ನಿಮ್ ಕೆಲ್ಸ ಎಲ್ಲ ಆಯ್ತಾ? ಓ ಅಂತ. ಅಯ್ಯೋ ಅಮ್ಮ, ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ದೀರಿ? ಅವ್ರು ನಿಮ್ಮ ಹತ್ರ ಏನ್ ಮಾತಾಡ್ತಾರೋ ನನ್ಗದ್ ಗೊತ್ತಿಲ್ಲ, ಆದ್ರೆ ನಾನು ಅವ್ರನ್ನ ಕನ್ವಿನ್ಸ್ ಮಾಡಿ ಮಾತಾಡ್ತೀನಿ. ಕುಡಿಮಾ. ಅಮ್ಮ, ನಿಮ್ಮನ್ನ ಹೇಳ್ತಿರೋದು, ನಂಬರ್ ಕೊಡಿ. ಅದು ಅಯ್ಯೋ ನೀವೇನು ಯೋಚನೆ ಮಾಡ್ಬೇಡಿ, ಕೊಡಿ ನಂಬರ್, ನಾನು ಮಾತಾಡ್ತೀನಿ. ಶ್ರುತಿ, ನಾನು ಫ್ರೆಶ್ ಆಗಿ ಬರ್ತೀನಿ. ಅದು ಅದು ಮೀನಾ ಕೈ ಜಾರಿ ಬಿದ್ದೋಯ್ತು. ಪರವಾಗಿಲ್ಲ ಬಿಡಿ, ನಾನು ಕ್ಲೀನ್ ಮಾಡ್ತೀನಿ. ಹಾಯ್ ಬೇಬಿ. ಮುಂದಿನ ವಾರ ನಿನ್ ಬರ್ತ್ಡೇ ಬರ್ತಿದೆ. ಆಗಲ್ಲ ಫ್ರೈಡ್ ರೈಸ್ ಮಾಡ್ಬೇಕು, ನೂಡಲ್ಸ್ ಮಾಡ್ಬೇಕು ಅಂತ ಹೋಟೆಲ್ಗೆ ಹೊರಟ್ಬಿಡ್ಬೇಡ, ಅರ್ಥ ಆಯ್ತಾ? ಓ ಹೆಲೋ, ಎಕ್ಸ್ಕ್ಯೂಸ್ ಮೀ, ನಿನ್ ಜೊತೆ ಮಾತಾಡ್ತಿರೋದು ರವಿ. ಏನ್ ಯೋಚನೆ ಮಾಡ್ತಿದ್ಯಾ? ನಾನು ಹೇಳಿ ಕೇಳಿಸ್ಲಿಲ್ವಾ ನಿಂಗೆ? ಏನ್ ಹೇಳ್ದೆ ಹೇಳು? ಮೊದಲು ನೀನ್ ಏನ್ ಯೋಚನೆ ಮಾಡ್ತಿದೆ ಅಂತ ಹೇಳು. ಶ್ರುತಿ, ವರ್ಗ ಆಗಿದ್ದೀನಲ್ಲ ನೋಡ್ದೆ ಅಲ್ವಾ? ಬೇಬಿ, ಹೊರಗೆ ಏನೋ ಆಯ್ತಪ್ಪ. ನಾನು ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ಯಾ ನೀನು? ಅದೇ ಹಾಲ್ ಚೆಲ್ಲಿದ್ದು. ಅದೇನಿದೆ ಬೇಬಿ, ಕೈ ಜಾರ್ ಬಿತ್ತು ಅಂತ ಹೇಳಿದ್ರಲ್ಲ, ಅಂಡ್ ಫ್ರಿಜ್ ಅಲ್ಲಿ ಎಕ್ಸ್ಟ್ರಾ ಹಾಲ್ ಬೇರೆ ಇರುತ್ತೆ. ಇಲ್ಲ ಶ್ರುತಿ, ಅದು ಹಾಗಲ್ಲ, ಬೇರೆ ಏನೋ ಪ್ರಾಬ್ಲಮ್ ಇದೆ. ಏನ್ ಪ್ರಾಬ್ಲಮ್? ನೀನು ಅದಕ್ಕೆ ಪ್ರಮೀಳಾ ಅಂತ ಫೋನ್ ನಂಬರ್ ಕೇಳ್ತದಲ್ವಾ, ಆಗ ಹಾಲು ಕೈ ಜಾರ್ ಬೀಳಿಲ್ಲ. ಡೈನಿಂಗ್ ಟೇಬಲ್ ಮೇಲೆ ಹಾಲನ್ನ ರೋಹಿಣಿ ಅವರೇ ಅಲ್ಲಿ ಬೀಳ್ಸಿದ್ರು. ಹೌದಾ? ನಾನೇ ನೋಡ್ದೆ. ಹಾಗೆ ಯಾಕೆ ಮಾಡಿದ್ರು ಅಂತ ನಾನೇ ಹೋಗಿ ಕೇಳ್ತೀನಿ ಇರು. ಎಲ್ಲಿ ಕೊಟ್ಟಿದ್ಯಾ? ಏನ್ ಮಾಡಕ್ ಕೊಟ್ಟಿದ್ಯಾ? ಅದೆಲ್ಲ ಕೇಳ್ಬಾರ್ದು, ಚೆನ್ನಾಗಿರಲ್ಲ. ಏನ್ ಕೇಳ್ಬೇಕು, ಹೇಗ್ ಕೇಳ್ಬೇಕು ಅಂತ ನನಗೆ ಚೆನ್ನಾಗ್ ಗೊತ್ತು. ನೀನ್ ಇಲ್ಲೇ ಇರು, ನಾನು ಹೋಗ್ಬರ್ತೀನಿ. ರೋಹಿಣಿ ಅವರೇ, ಏನ್ ನಿಮ್ ಪ್ರಾಬ್ಲಮ್? ಏನ್ ಪ್ರಾಬ್ಲಮ್ ಶ್ರುತಿ? ಆ ಹಾಲು ಏನಿಗೆ ಬಿತ್ತು? ಅದು ಕೈ ಜಾರ್ ಬಿತ್ತು ಶ್ರುತಿ. ಇಲ್ಲ, ಅದನ್ನ ನೀವೇ ತಳ್ಳಿ ಬೀಳ್ಸಿದ್ರು. ಅದಕ್ಕೆ ಐ ವಿಟ್ನೆಸ್ ಕೂಡ ಇದ್ದಾರೆ. ರವಿ ನೋಡಿದಾನೆ. ಅಯ್ಯೋ, ರವಿ ಹಾಗೆ ಕಾಣಿಸಿರ್ಬೋದು. ನಾನು ಯಾಕೆ ಅದನ್ನ ಬೀಳಿಸ್ಲಿ ಶ್ರುತಿ? ಆ ಮಗು ಈ ಮನೇಲಿ ಇರೋದು ನಿಮಗೆ ಇಷ್ಟ ಇಲ್ಲ, ಅದಕ್ಕೆ ಮನೋಜ್ ಅವರಿಗೆ ಏತಿ ಜೊತೆ ಫೋನ್ ಇಟ್ಬಿಟ್ರೆ ಸಾಕು, ನಿಮ್ ಕಡೆ
ಅಂಡ್ ಆಲ್ಸೋ ಈಗ ಆ ಮಗು ನಿಮ್ ರೂಮಲ್ಲೇ ಇರೋದು, ನಿಮಗೆ ಪ್ರೈವಸಿ ಕೂಡ ಸಿಗ್ತಿಲ್ಲ, ಅದಕ್ಕೆ ಬಂದು ಈ ಬಿಹೇವಿಯರ್. ನಾನೇ ಅವ್ರ ಹತ್ರ ಮಾತಾಡ್ತೀನಿ, ಇಲ್ಲಿ ಇರಬೇಡಿ, ಹೊರಟೋಗಿ ಅಂತ ಡೈರೆಕ್ಟ್ ಆಗಿ ಹೇಳ್ತೀನಿ. ಈ ರೂಮ್ ಸಮಸ್ಯೆಗಳು ನನಗೂ ನೋಡಿ ನೋಡಿ ಸಾಕಾಗ್ಬಿಟ್ಟಿದ್ಯಪ್ಪ. ಶ್ರುತಿ, ಏನ್ ಮಾತಾಡ್ತಿದ್ದೀರಾ ನೀವು? ಪಾಪ ನಾಳೆ ಒಂದ್ ದಿವಸ ತಾನೇ ಇದ್ಬಿಟ್ಟು ಹೋಗ್ತಾರೆ ಬಿಡಿ, ನನಗೇನು ಪ್ರಾಬ್ಲಮ್ ಇಲ್ಲ. ಓಕೆ ಫೈನ್. ಅದೇ ನೀವು ಈ ರೀತಿ ಹಾಲ್ ಚಲ್ಲೋದು, ಈ ಬಿಹೇವಿಯರ್ ಇದೆಲ್ಲ ಸ್ಟಾಪ್ ಮಾಡ್ಬೇಕು, ಆಯ್ತಾ? ಅಯ್ಯೋ ಹೇಳ್ತಿದ್ದೀನಲ್ಲ ಶ್ರುತಿ, ಕೈ ತಾಗಿ ಬಿತ್ತು ಅಷ್ಟೇ. ಓಕೆ ಫೈನ್, ಬಾಯ್. ಯಪ್ಪ ಹುಷಾರಾಗಿತ್ತು. ರೋಹಿಣಿ ಅವರೇ, ಅದು ಹಾಲು ಕೈ ಜಾರಿ ಬಿತ್ತು ಅಂತ ಹೇಳಿದ್ನಲ್ಲ ಮೀನವ್ರೆ, ಆಗ್ಲೇ ನನ್ನ ಹತ್ರ ಹೇಳಿದ್ರಲ್ಲ. ನಾನ್ ಹೇಳಕ್ ಬಂದಿದ್ದು ಒಲೆ ಮೇಲೆ ಹಾಲಿಟ್ಟಿದ್ದೀನಿ, ನೋಡ್ಕೊಳ್ಳಿ, ಬಟ್ಟೆ ಒಣಗಾಕ್ಬಿಟ್ಟು ಬರ್ತೀನಿ. ಸರಿ ಸರಿ. ಏನ್ ಕೊಡ್ರಮ್ಮ, ಒಂಡದಲ್ಲಿ ಬಿದ್ದಿರೋ ಅನಾಕೊಂಡ ತರ ಉತ್ಸವ ಅಂತ ಬೂಸ್ಬಿಡ್ತಾ ಇದೆಯಾ? ಎಂತ ಮಜರ ಒದೇ ಅನುಮಾನಗಳು ಕಣಮ್ಮ, ನೀವು ನೋಡ್ತಾ ಇದ್ರೆ. ಏನು ಏನನ್ಮಾನ? ಒಂದಡಿ ಮುಖದಲ್ಲಿ 1.5 ಡಜನ್ ಅಷ್ಟು ಫೀಲಿಂಗ್ಸ್ ತೋರಿಸ್ತಾ ಇದೆಯಾ? ಯಾರಿಗೂ ಕೊಡದಿರೋ ರೂಮನ್ನ ಆ 2.5 ಅಡಿ ಮಗು ಕೊಡ್ತಾ ಇದೆಯಾ? ನಿನ್ನ 3 ಅಡಿ ಕೈಯಲ್ಲಿ ದ್ವಾಸಗಳನ್ನ ಕಿತ್ತು ತಿನ್ನಿಸ್ತೀಯಾ? ಇದೇನೋ ಅಸ್ಥಳ ವಿಸ್ಥಳ ಬೇರೆ ಕಥೆ ತಂಗಿರಿಯೇ. ಅದೇನದು ಅಸ್ಥಳ ವಿಸ್ಥಳ? ಹಂಗಂದ್ರೆ ಅತಲ ವಿತಲ ಸುತಲ ರಸತಲ ತಲಾತಲ ಮಹಾತಲ ಪಾತಾಳದಲ್ಲಿ ಏನೋ ಒಂದು ರಹಸ್ಯ ಅಡಗಿಸಿಟ್ಟಿದ್ಯಾ ಅಂತ ಅರ್ಥ. ಒಲೆ ಹಾಕಿ ಹೊರಗೆ ಹೆಂಗ್ ತೆಗೆಯೋದು ಅಂತ ನೋಡ್ತಾ ಇದ್ದೀನಿ ನಾನು. ನಡೆಸು ಪೌಡ್ರು, ನಡೆಸು. ನೀನ್ ನಡೆಯೋದನ್ನ ನಾನು ನೋಡ್ತಾನೆ ಇರ್ತೀನಿ. ಗಡಿಯಾರದಲ್ಲಿರೋ 11 ನಂಬರ್ ನಿಂದಾಗಿರ್ಬೋದು, ಒಂದೇ ಒಂದು ನಂಬರ್ ನಮಗೆ ಅಂತ ಮೀಸಲಿಡದೆ ದೇವರು ಬಿಟ್ಬಿಟ್ಟಿರ್ತಾನ. ಹಿಡಿತೀವಿ, ಹಿಡಿತೀನಿ. ಇಲ್ಲ ಬೈಲನ್. ಶಾಂತಿ, ನೀನ್ ನಡಿ, ನಾನು ಸ್ವಲ್ಪ ಕೇಶವ ಮನೆಗೆ ಹೋಗಿ ಬರ್ತೀನಿ. ಅಯ್ಯೋ ಇಷ್ಟೊತ್ತಲ್ಲ, ಏನ್ರಿ ಇದು? ಬೆಳಗ್ಗೆ ಪ್ರಯಾಣ ಮಾಡ್ಕೊಂಡ್ ಬಂದಿದ್ಯಾ? ಸುಸ್ತಾಗಿರ್ತಾರೆ, ನಾಳೆ ಬೆಳಗ್ಗೆ ಹೋಗಿರೋ. ಬೆಳಗ್ಗೆ ಅವನ ಮನೆಗೆ ಹೊರಟಿದ್ದೆ, ನೀನು ಕಲ್ಗಿಲ್ಲ ಅಂತ ದೇವಸ್ಥಾನಕ್ಕೆ ಬಂದೆ. ಹೋಗಿ ಪ್ರಸಾದ ಕೊಟ್ಟು ಬರ್ತೀನಿ, ನೀವು ರೆಸ್ಟ್ ಮಾಡು. ಸರಿ, ಬೇಗ ಬಂದ್ಬಿಡಿ. ಬರ್ತೀನಿ, ಬ್ಯಾಗ್ ಕೊಡಿ. ಬರ್ತೀನಿ ಬೇಗ. ಸ್ವಲ್ಪ ಜಯನಗರ ಅಪ್ಪ. ರೋಹಿಣಿ ಅತ್ತೆ, ಇವರೆಲ್ಲ ಇನ್ನು ಮನೆ ಬಿಟ್ಟು ಹೋಗಿಲ್ವೇನೆ? ಅತ್ತೆ, ನೀನ್ ಹೇಳಿದ್ದೇನು ಮಾಡಿರೋದೇನೋ? ಇದಕ್ಕೆ ನಮ್ಮ ಮನೆಯಿಂದ ಹೊರಗಡೆ ಕಳಿಸಿದ್ದು? ಪ್ಲಾನ್ ಮಾಡಿದ್ದೆ, ಅಷ್ಟರಲ್ಲಿ ಸೂರ್ಯ ಬಂದೈತೆ. ಇಬ್ಬರು ಕಿವಿ ಹಿಡಿದು ಬೀದಿ ಬಿಸಾಕತ್ತಾರೆ. ನೋಡೆ ಒಂದ್ ಮಾತ್ನ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತಿದ್ದಾನೆ ನನ್ನ ಮನೇಲಿ. ಇವ್ರು ಏನ್ ಮಾತಿರಿಲ್ಲ. ಇವತ್ತೆ ಅತ್ತೆ, ಪಾಪತ್ತೆ, ಚಿಕ್ಕ ಹುಡುಗ ಅತ್ತೆ. ಚಿಕ್ಕ ಹುಡುಗ ಮಾಡ್ತೀರಿ ಇವ್ರಿಗೆ. ನಿನಗೆ ಕಣ್ಣು ಕಾಣಲ್ಲ ಗೊತ್ತು, ಕಿವಿನೂ ಕೇಳಿಸಲ್ವೇನೋ? ಏನಾತೆ? ನೀವ್ ಯಾರು? ನಾನಾ ಕ್ಲಿಯೋಪಾಟ್ರಾ ಅಂತ, ವಿಶ್ವ ಸುಂದರಿ. ಮೊದಲು ಕಾಲಿಸ ಕೆಳಗೆ. ಅಜ್ಜಿ ಊರ್ ಗೊತ್ತಿಲ್ಲ, ಹೆತ್ತವ್ರು ಗೊತ್ತಿಲ್ಲ, ಆದ್ರೆ ನನ್ನ ಮನೆಗೆ ಬಂದು ಹೇಗ್ ಮಜಾ ಮಾಡ್ತಿದ್ದ ನೋಡು. ಏನ್ ಮಾಡೋದು? ಬೆಳೆಸಿರೋ ರೀತಿ ಅಂತ. ಅಪ್ಪ ಅಮ್ಮ ಇದ್ದಿದ್ರೆ ಇನ್ನೊಬ್ರು ಮನೆಗೆ ಬಂದಿದ್ರೆ ಹೇಗ್ ನಡ್ಕೋಬೇಕು ಅಂತ ಹೇಳ್ಕೊಟ್ಟಿರೋರು. ಏನಾಯ್ತಪ್ಪ? ಅಜ್ಜಿ, ಈ ವಿಶ್ವಸುಂದರಿನ ಬೈತಿದ್ದೆ ನೋಡು. ಎಲ್ಲ ಇವನ ಅಮ್ಮ, ಇವನು ಏನ್ ತಪ್ಪು ಮಾಡ್ದ? ಅಲ್ಲ ಕಣಮ್ಮ, ಇವನಿಗೆ ದೊಡ್ಡವರು ಚಿಕ್ಕವನು ಅನ್ನೋದು ಗೊತ್ತಾಗಲ್ವಾ? ಕಾಲ್ ಮೇಲೆ ಕಾಲ್ ಹಾಕೊಂಡು ಶೋ ಕೊಡ್ತಿದ್ದಾನೆ, ಶೋ. ಸಣ್ಣ ಮಗು ಅಮ್ಮ, ಏನೋ ಗೊತ್ತಿಲ್ಲದೆ ಸಣ್ಣ ಮಗು. ಸರಿ ಹೇಳಿದ್ರು ಕೇಳ ಮಕ್ಕ. ಏ ಅಮ್ಮ, ಏನಮ್ಮ ನೀನು ಈಗ ಕೂಗಾಡ್ತಿದ್ಯಾ? ನೀನ್ ಕೂಗಾಡೋದು ನೋಡು ಕೇಳ್ತಾ ಇದೆ. ಅಲ್ಲ ಕೂಡ ಮನೋಜ, ಈ ಹುಡುಗ ಎಷ್ಟು ದಿಮಾಕಲ್ಲಿ ಕೂತಿದ್ದ ಗೊತ್ತಾ ನಿನಗೆ? ಪಾಪ ಕೂತ್ ಹುಡುಗನಮ್ಮ, ಕೂತ್ಕೊಂಡ್ರೆ ಏನಾಯ್ತು? ಕೂತ್ ಹುಡುಗ ಅಂದ್ರೆ ಬಂದ ಪುಟ್ಟ ಹೋದ ಪುಟ್ಟ ಅಂತಿರ್ಬೇಕು. ಇದೆಲ್ಲ ಏನಾವ್ತಾರ? ಎಲ್ಲ ಆ ಹೂಮರೋಳು ಮೀನಿಂಗೆಲ್ಲ ದೌಲತ್ತೆ. ಅಲೋ ವಿಶ್ವಸುಂದರಿ, ನಾ ಕೂತಿದ್ದು ಮೀನಾಂಟಿ ಅಲ್ಲ. ಸುಮ್ಮಿರೋ. ನೋಡ್ರ ಇವನ್ನ ಈಗ್ಲೇ ಹಿಂಗೆ ಇನ್ ದೊಡ್ಡವನಾದ್ಮೇಲೆ ಇನ್ ಏನ್ ಮಾಡ್ತಾನ ಏನೋ. ಬಾಳ ಚೆನ್ನಾಗಿ ಬೆಳೆಸಿದ್ರ ಮಗನ್ನ, ಊಟ ಉದಾರ ಮಾಡ್ತಾನೆ, ನೋಡ್ತಾ ಇರಿ. ಯಾಕತಿ ಏನಾಯ್ತು? ಹೀಗ್ ಕೂಗಾಡ್ತಿದ್ದೀರಾ? ಕೂತ್ಕಡೆ ಹೇಳೆ. ನನ್ ಕಟ್ಲಲ್ಲಿ ವಾಯ್ಸ್ ಬಾಕ್ಸ್ ಬದಲು ಸೌಂಡ್ ಬಾಕ್ಸ್ ಇಟ್ ಕಲ್ಸವನೆ ಆ ಬ್ರಹ್ಮಪ್ಪ. ನನ್ನ ಮನೇಲೆ ಕಾಲ್ ಮೇಲೆ ಕಾಲ್ ಹಾಕೊಂಡು ಬಾದು ಗಂಡು ತರ ಕೂತಿದ್ದ ಇವನು. ಅಸಲಿ ಏನ್ ತಪ್ಪಿದೈತೆ? ಮಾಯಾವಿನಿ, ಮೋಹಿನಿ, ಜಗನ್ ಮೋಹಿನಿ ಕಡೆ ನೀನು. ನನ್ನ ಒಪ್ಪನ್ನ ಬಿಟ್ಟು ಬೇರೆ ಯಾರು ಏನೇ ಮಾಡಿದ್ರು ಅದೆಲ್ಲ ನಿನಗೆ ಸರಿಯಾಗಿ ಕಾಣಿಸುತ್ತಲ್ವಾ? ತಪ್ಪೇನೇ ಇದ್ರು ಅದನ್ನ ನಾನು ಮಾಡಿದ್ದಾಗೆ ಕಾಣಿಸುತ್ತಲ್ವೇ? ಅಯ್ಯೋ, ಈ ಅಜ್ಜಿ ಕೈ ಕೆಳಗೆ ಬೆಳೆದವರೆಲ್ಲ ಹೀಗೆ ಅಂತ. ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಕ್ತಾಯ ಆಯಿತು. ನಾಳಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.